ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರಕ್ ಲಾಗ್ಸ್. ನಾನೇನಪ್ಪ ಬಾಡಿಗೆ ಓಡಿಸೋದು ಅಂದರೆ ಮೀನು ಮರಿ ಮನೆ ನಿಮಗೆಲ್ಲ ಈಗ ತೋರಿಸ್ತೀನಿ ನೋಡಿ. ನನ್ನ ಗಾಡೀಲಿ ಈ ಥರ 3 ಸಿಂಟ್ಯಾಕ್ಸ್ ಇರುತ್ತೆ. ಎಲ್ಲರೂ ಕೆಲವ್ರು ನೋಡಿದ್ದಾರೆ, ಕೆಲವ್ರು ನೋಡಿಲ್ಲ. ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ನೋಡಿದ್ದಾರೆ. ಮೀನಿನ ಬಗ್ಗೆ, ಮೀನು ಮರಿ ಬಗ್ಗೆ ಐಡಿಯಾ ಇದ್ದವ್ರು ನೋಡಿರ್ತಾರೆ. ನೋಡಿಲ್ದವ್ರಿಗೆ ತೋರಿಸ್ತಿದ್ದೀನಿ ಅಷ್ಟೇ. ನೋಡಿರಿ, ನಾವು BRPಯಿಂದ ಮೀನು ಮರಿ ತೊಗೊಂಬಂದು ಇಲ್ಲಿ ಶಿವಮೊಗ್ಗ ಹತ್ರ ಆತಿಗಟ್ಟೆ ಅಂತ ಇಲ್ಲಿ ದೊಡ್ಡಕ್ಕೆ ಮಾಡ್ತಾರೆ. ಒಂದು ಇಂಚ್ ಹತ್ರ ದೊಡ್ಡಕ್ಕೆ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಸಾಕಿ ನೋಡಿರಿ, ಇದು ರಘು ಮರಿ. ಇದು ಕೆರೆಗಳಿಗೆ ಬಿಡೋಕ್ಕೆ, ಡ್ಯಾಮ್ಗಳಿಗೆ, ಕೆರೆಗಳಿಗೆ. ನೋಡಿರಿ, ಇದು ಗೌರಿ. ನೆಕ್ಸ್ಟು ಇನ್ನೊಂದು ಡ್ರಮ್ಮಲ್ಲಿ ಕಾಟ್ಲ ಇದೆ. ನೀರೊಳಗಡೆ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ, ಹೊರಗಡೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ನೋಡಿರಿ, ಈ ಥರ ಪಾಂಡಲ್ ಸಾಕೋದು. ಅಲ್ಲಿ ಇದಾರಲ್ಲ, ಅವ್ರು ಎಳಿತೀಯಾರಲ್ಲ, ಅದು ಮೀನು ಮರಿ ಸಣ್ಣ ಕಣ್ಣಿನ ರಪ್ಪೆ ಸೈಜ್ ಇರುತ್ತೆ ಫ್ರೆಂಡ್ಸಲ್ಲಿ. ಅದನ್ನು ತೊಗೊಂಬಂದುಬಿಟ್ಟು ಈ ಥರ ದೊಡ್ಡಕ್ಕೆ 1 ಇಂಚಷ್ಟು ದೊಡ್ಡಕ್ಕೆ ಮಾಡಿ ಕೆರೆಗಳಿಗೆ, ಡ್ಯಾಮ್ಗಳಿಗೆ ಸಪ್ಲೈ ಕೊಡ್ತಾರೆ. ಎಷ್ಟು ಲಕ್ಷ ಬೇಕಿದ್ರೂ ಕೊಡ್ತಾರೆ, ಕೋಟಿಗಟ್ಟಲೆನೂ ಕೊಡ್ತಿದ್ದಾರೆ. ನೋಡಿರಿ, ಇದೇ ಊರದು ಆತಿಗಟ್ಟೆ ಅಂತ. ಬನ್ನಿ, ನಿಮಗೆ ಅಲ್ಲೇ ಹತ್ರ ಹೋಗಿ ತೋರಿಸ್ಬೇಕು. ನಾನು ಅಲ್ಲಿ ಎಳೆಯೋದನ್ನು ಹೋಗ್ತೀನಿ. ಒಂದು ನಿಮಿಷ, ಈಗ ಒಂದು ಸ್ವಲ್ಪ ನೋಡಿರಿ, ಈಗ ತಂದು ಕೊಡ್ತಾರೆ. ನೋಡಿರಿ, ಇದು ಮೀನು ಮರಿನ ಇವರೊಬ್ಬರು, ಅಲ್ಲಿ ಇನ್ನೊಬ್ರು ಇದ್ದಾರೆ. ಅವರಿಬ್ಬರು ಇದಕ್ಕೆ ಸೌಕಾರ ಅವರೇ. ಇದಕ್ಕೆ ನಮ್ದೇನಿದ್ರೆ ಗಾಡಿಗೆ ಅಷ್ಟೇ. ನೋಡಿರಿ, ಈ ಥರ ತಂದು ಕೊಡ್ತಾರೆ. ಇದನ್ನು ತೊಗೊಂಬಂದು ಅವ್ರು ಕೊಟ್ಟಾಗ ನಾವು ಈ ಥರ ಡ್ರಮ್ಮಿಗೆ ಹಾಕ್ಕೊಂಡು ಸೇಫಾಗಿ ವಿತ್ ಆಕ್ಸಿಜನ್ ಹೋಗ್ತಿರುತ್ತೆ ಡ್ರಮ್ಮಲ್ಲಿ. ನಾವೇನು ಉಸಿರಾಡ್ತೀವಿ ಅದೇ ಥರ ಅವುಗಳಿಗೆ ಆಕ್ಸಿಜನ್ ಬೇಕು ನೀರಲ್ಲಿ ಸಹ. ಬನ್ನಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಹತ್ರ ಹೋಗಿ ಇವಾಗ ಯಾವ ಥರ ಎಳಿತಾರೆ ಏನು ಅಂತ ಎಲ್ಲ ನಾನು ದೂರ ನಿಂತ್ಕೊಂಡು ತೋರಿಸ್ತಿದ್ದೆ. ಯಾರೋ ಬೇಜಾರಾಗಬೇಡ್ರಿ. ಮತ್ತು ಫಸ್ಟ್ ಟೈಮ್ ಮಾತಾಡ್ತಿರೋದು, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡಿರಿ, ಇವರೇ ಶ್ರೀನಿವಾಸ್ ಅಂತ ಯೂಟ್ಯೂಬ್ ಮರಿ. ಇಲ್ಲಿರೋರೆಲ್ಲರೂ ಸೌಕಾರ, ಎಲ್ಲರೂ ಪಾಂಡಿದ್ದಾವೆ. ಒಬ್ರಿಗೊಬ್ರಿಗೆ ಕೆಲ್ಸಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಕೆಲ್ಸಕ್ಕೆ ಬಂದಿದ್ದಾರೆ ಅಷ್ಟೇ. ಎಲ್ಲ ತಗೊಂಡಿದ್ದಾರೆ ಇವರು. ನಿಜ ಕಣ, ಯೂಟ್ಯೂಬಿಗೆ ಹಾಕೋಕ್ಕೆ ನೋಡಿ ಬಲೆಯನ್ನು ಹಾಕ್ಕೊಂಡು ಪಾಂಡ್ಯ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಎಳಿತಾರೆ. ಆದರೆ ಹಿಂಗೆ ಎಳ್ಕೊಂಡು ಆ ಕಡೆ ಲಾಸ್ಟಿಗೆ ಹೋಗ್ತಾರೆ. ಅಂದರೆ ಒಂದು ಕಡೆ ಹೋಗಿದಾಗ ಗೊತ್ತಾಗುತ್ತೆ ಫ್ರೆಂಡ್ಸಲ್ಲಿ ಮೀನು ಮರಿ ಬರುತ್ತೆ. ಅದನ್ನು ತೊಗೊಂಬಂದಿದ್ದಾರೆ, ಡ್ರಮ್ಮಿಗೆ ಕೊಡ್ತಾರೆ. ನೋಡಿರಿ, ಅಲ್ಲಿ ಇದೆಯಲ್ಲ ಆಕ್ಸಿಜನ್ ಸಿಲಿಂಡರ್ ಗಾಡೀಲಿ, ಸೇಮ್ ಅದು ಮನುಷ್ಯರು ನಾವೇನು ಉಸಿರಾಡ್ತೀವಿ ಅದೇ ಸಿಲಿಂಡರ್, ಅದು ಅದೇ ಆಕ್ಸಿಜನ್ ಸಿಲಿಂಡರೇ. ಅದೇನು ಮೀನು ಮರಿಗೂ ಕೊಡೋದು. ಅದರಿಂದ ಒಂದು ಪೈಪ್ ಕಲೆಕ್ಷನ್ ಬಂದು 3 ಡ್ರಮ್ಗೂ ಕಲೆಕ್ಷನ್ ಇರುತ್ತೆ. ಇದು ನನ್ನ ಗಾಡಿ. ವೀಡಿಯೋನು ಯಾವ ಥರ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಮುಂದೆ ಬರ್ತದೆ, ಚೆನ್ನಾಗಿ ಮಾಡ್ತೀನಿ. ಹಾಗೆ ಇರಲಿ ಅಂತ ಗಾಡಿದು ಒಂದು ವೀಡಿಯೋ ಮಾಡಿದೆ. ಅಲ್ಲಿ ಟೈಮ್ ಇತ್ತಲ್ಲ ಅಂತ ಲೋಡ್ ಮಾಡ್ತಿದ್ರು ಆಲ್ರೆಡಿ. ಸುಮ್ಮನೆ ಬಂದಲ್ಲ ಅಂತ ಹಂಗೆ ವೀಡಿಯೋ ಮಾಡ್ಕೊಂಡು ಬಂದೆ ಫ್ರೆಂಡ್ಸಲ್ಲಿ. ಈ ಗಾಡಿ ಮೇಲೆ ಹೋಗಿ ತೋರಿಸ್ತೀನಿ ಇವಾಗ. ಮತ್ತು ಅದು ಯಾವ್ಯಾವ ಥರ ಇದೆ ಏನು ಎಲ್ಲ ಅಂತ. ಆಕ್ಸಿಜನ್ ಸಿಲಿಂಡರಿಂದ 3 ಡ್ರಮ್ಗೂ ಕಲೆಕ್ಷನ್ ಇರುತ್ತೆ. ಇಲ್ಲಿದೆ ನೋಡಿರಿ, ವೈಟ್ ಕಲರ್ ಪೈಪ್ ಇದೆ. ಬಟ್ ಅದು ಹತ್ರದಿಂದ ವೀಡಿಯೋ ಕರೆಕ್ಟಾಗಿ ಮಾಡಿಲ್ಲ ಅನಿಸುತ್ತೆ. ವೈಟ್ ಕಲರ್ ಡ್ರಮ್ ಮೇಲೆ ಕಾಣುತ್ತೆ ನೋಡಿರಿ, ಬಟ್ ಅದು ಅದೇ ಆಕ್ಸಿಜನ್ ಪೈಪ್. ಅದು ನೋಡಿರಿ, ಈ ಡ್ರಮ್ಮಲ್ಲಿ ಒಂದು ವೈಟ್ ಕಲರ್ ಪೈಪನ್ನ ಮಾತಾಡ್ತಿದ್ದೆಯಲ್ಲ, ಅಲ್ಲ ಅದರಿಂದ ಆಕ್ಸಿಜನ್ ಹೋಗ್ತಿರುತ್ತೆ. ನೋಡಿರಿ, ಇದೆ ಕಲೆಕ್ಷನ್ನು. ಪೈಪೆಲ್ಲ ಹೆಂಗಿದೆ ನೋಡಿರಿ. 3 ಡ್ರಮ್ಗೂ ಎನಿ ಟೈಮ್ ಹೋಗ್ತಾನೆ ಇರಬೇಕು. ಗಾಡಿಗೆ ಮೀನು ಮರಿ ಇತ್ತು ಅಂದರೆ ನೋಡಿ, ಈ ಥರ ಹೋಗ್ತಿದ್ರೆ ಮೀನು ಮರಿನೂ ಸೇಫ್, ನಾವು ಸೇಫ್. ಯಾರೋ ಅಜ್ಜಿ ನೋಡಿರಿ, ಈಗ ಯಾವ ರೇಂಜಿಗೆ ಓಡ್ತಾರೆ ಇವಾಗ. PT ಉಷಾ ವಯಸ್ಸಾದ್ಮೇಲೆ ಹೆಂಗೆ ಓಡ್ತಾರೆ ಹಂಗೆ ಓಡ್ತಾರೆ ಅಲ್ಲಿ. ಪಾಪ ಸುಮ್ಮನೆ ಹೇಳಿದೆ, ವಯಸ್ಸಾಗಿದೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರು ಇನ್ನೂ ದುಡ್ಕೊಂಡು ತಿಂತಿದ್ದಾರೆ. ಮಕ್ಕಳು ಮೊಮ್ಮಕ್ಕಳು ಕಾಲದಲ್ಲೂ ಆಡು ಮರಿ ಮೇಯಿಸ್ಕೊಂಡು. ಸುಮ್ಮನೆ ಮತ್ತೆ ಯಾರು ಬೇಜಾರಾಗಬೇಡ್ರಿ, ನೋಡಿರಿ ಈ ಥರ ಹೇಳ್ತೇನೆ ಅಂತ. ನೋಡಿರಿ, ಈ ಥರ ತಂದು ಕೊಡ್ತಾರೆ. ಈ ಥರ ತೊಗೊಂಬಂದು ದೇವ್ರು ಕೊಡ್ತಾರೆ, ಕವರಲ್ಲೂ ಕೊಡ್ತಾರೆ. ಬಟ್ ಈ ಥರ ತೊಗೊಬಂದು ಕೊಟ್ಟರೆ ಗಾಡೀಲಿ ನೀರು ಸೇಫಲ್ಲಿ, ವಾಟ್ರ್ ಕೆಡಲ್ಲ, ಜರ್ನಿ ಸೇಫ್ ಇರುತ್ತೆ. ನೀರು ತುಂಬ ದೂರನೂ ಹೋಗ್ಬೋದು. ನೋಡಿರಿ, ಎಲ್ಲ ನೀರಲ್ಲೋದು ತಕ್ಕೊಡೋದು. ಇದನ್ನು ಇದರಲ್ಲೇ ತಕ್ಕೊಡೋದು ಲೋಡ್ ಸ್ಪಾಟಲ್ಲಿ. ಮನೆ ಹೊರಡೋಣ ಇವಾಗ. ನಮ್ಮ ನಡೆ ಏನಿದ್ರೆ ಈಗ ಜಾವಗಲ್ ಕಡೆ, ಬಾಣಾವರದ ಕಡೆ. ನೋಡಿರಿ, ಮಳೆ ಅಂದರೆ ಮಳೆ ತುಂಬ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಬೇಜಾರಾಗ್ಬಿಟ್ಟಿದೆ. ಮಳೆ
ಬಚ್ಚಲು ಮನೆ ಥರ ಯಾವಾಗಲೂ ಹಸಿ ಇರುತ್ತೆ. ರೋಡು ಹೊರಗಡೆ ಬಂದರೆ ಛತ್ರಿ ಇಟ್ಕೊಂಡೇ ಓಡಾಡಬೇಕು. ಏನು ಮಾಡೋಂಗಿಲ್ಲ. ಬನ್ನಿ ಮುಕ್ಕಟ್ಟು ಇವಾಗ ಇಲ್ಲಿಂದ ಸಿಗುವ ಮುಂದೆ ನುಡಿಯೋದಲ್ಲಿ ಮುಂದೆ ಸಿಗೋಣ. ಊರೆಂಟು ಸಂದಿರೋ ದೇವಸ್ಥಾನ ಎಲ್ಲ ಯಾರೇ ಯಾವುದೇ ಗಾಡಿಯಲ್ಲಿ ಇಲ್ಲಿಗೆ ಹೋಗೋದು ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡೇ ಹೋಗೋದು. ಈಗ ಏನಿದ್ರು ನಮ್ಮ ನಡೆ ಮುಂದೆ ಶ್ರೀನಿವಾಸ ಇವರು ಸತ್ಯ ಗಾಡಿ ಬೇರೆ ವಾಯ್ಸ್ ಕೊಡ್ತೀವಿ. ನಾವು ತರೀಕೆರೆ ಬಿಟ್ಟು ಇವಾಗ ಬೀರೂರು ಕಡೂರು ರೋಡ್ ಇದು ಬೀರೂರು ರೈಲ್ವೆ ಗೇಟಿಗೆ ಬಂದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಈ ರೋಡಿಗೆ ಈ ಕಾರ್ ನೋಡೋದು ಅಂತ ಸಾಗನೆ ಬಿಟ್ಬಿಟ್ಟು ಆದರೆ ಮಿರರಲ್ಲಿ ಟ್ಯಾಕ್ಟರ್ನೂ ಓಡಾಡೋದು ಮಾಡೋಂಗಿಲ್ಲ. ಟ್ಯಾಕ್ಟ್ರ್ ಏನು ಯಾರಿಗಂತ ಏನು ಕಮ್ಮಿ ಇಲ್ಲ. ಬಿಟ್ಟರೆ ಫಾಸ್ಟ್ ಅಂತ ಇರೋದು 6-10 ಗಂಟೆ ಇರೋ ಟ್ಯಾಕ್ಟ್ರನ್ನ ಓಡಿಸ್ಬಿಡ್ತಾರೆ ಈ ಕಡೆ. ರೋಡ್ ಅಗಲ ಆಗಿಲ್ಲ ಅಗಲ ಆಗಿದೆ. ಬಟ್ ಮಾಡಿದ್ದಾರೆ ಇನ್ನು ಕೆಳಗಡೆ ಮಾಡಿಲ್ಲ ನೋಡಿರಿ. ಇಲ್ಲಿಂದ ಮುಂದೆ ಹೋಗಿ 1 ಕಿಲೋಮೀಟ್ರ್ನೂ ಹೋಗಿಲ್ಲ. ಇನ್ನೊಂದು ರೈಲ್ವೆ ಗೇಟ್ ಸಿಗುತ್ತೆ. ಇನ್ನು ತೋರಿಸ್ತೀನಿ ಅದನ್ನು. ನನ್ನ ಭದ್ರಾವತಿಯಿಂದ ಯಾರೇ ಹೊರಟ್ರು ತರೀಕೆರೆ ಎಷ್ಟೊತ್ತಿಗೆ ಬಿಟ್ಟು ಮುಂದೆ ಹೋಗ್ತೀವಪ್ಪ ಅಂತ ಅನ್ಸುತ್ತೆ. ತರೀಕೆರೆ ಸ್ವಲ್ಪ ತುಂಬ ಹಾಳಾಗಿದೆ. ರೋಡು ಗೊತ್ತಿಲ್ಲ, ಹೊಸ ರೋಡು ಹಾಗೆ ಪರವಾಗಿಲ್ಲ, ಹೋಗ್ಬೋದು. ಬೀರೂರು ಅದು ಕಡೂರು ಹತ್ತಿರೋದು ಫುಲ್ ಫ್ರೀ ಇದೆ ರೋಡು. ಹೊಸ ರೋಡ್ ಅಲ್ವಾ, ಆಡ್ಬೇರೆ ಇವಾಗ ಇನ್ನೂ ಕೆಲವು ಕಡೆ ಗೊತ್ತಿಲ್ಲ ಇರ್ತಾರೆ ಹೊಸ ನಮ್ಮ ಕಡೆ ಹೋದವರು ಚೆನ್ನಾಗಿರುತ್ತೆ. ನಮಗೆ ತೋರಿಸ್ತಿದೆ ಯಾವ ಥರ ಇದೆ ಇಲ್ಲೆಲ್ಲ ಅಂತ. ಎಲ್ಲ ತುಂಬ ದಿನ ಆಗಿತ್ತು. ಬಟ್ ಏನಪ್ಪ ಅಂದರೆ ಮರ್ತೋಗಿದೆ. ಇವಾಗ ಯಾವ ಥರ ಎಡಿಟ್ ಮಾಡಬೇಕಂತಲೂ ಗೊತ್ತಿಲ್ಲ. ಯಾವ ಥರ ಟ್ರೈ ಮಾಡಿದ್ದೀನಿ, ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ರೈಲ್ವೆ ಬಿಟ್ಟು ನೋಡಿ, ಇಲ್ಲಿಂದ 1 ಕಿಲೋಮೀಟ್ರೂ ಅಲ್ಲ, ವೀಡಿಯೋಸ್ಲೇ ನೋಡಿ. ಏನು ನಮ್ಮ ಮನೆ 3-4 ಕಿಲೋಮೀಟರ್ ಅಷ್ಟೇ. ಬರೋಷ್ಟಿಗೆ ಆಲಲ್ಲಿ ಅದನ್ನು ಇದನ್ನು ಹಾಕಿರ್ತಾರೋ ಅಂತ ಅಂದ್ಕೊಂಡು ಬರ್ತಾಯಿದ್ವಿ. ಬಟ್ ಹಾಕಿಲ್ಲ ಅಂತ ಅಂದ್ಕೊಂಡಿದ್ವಿ. ಹಾಕಿರಲಿಲ್ಲ. ಅಲ್ಲೂ ಹಾಕಿರ್ತಾರೋ ಸರಿ, ಇಲ್ಲೂ ಹಾಕಿರ್ತಾರೆ ಸರಿ, ಲೋಕಲ್ ಇರ್ತಾರೋ ಸರಿ, ಲೋಕಲ್ ಹಾಕಿ ನೋಡಿ. ಎಷ್ಟು ಒಳ್ಳೆ ನಾವು ಹೆಂಗೆ ಹೇಳ್ತಾನೆ ಗೊತ್ತಾ, ಈಗ ಬೇಡೋಣ ಅಂತ ಹೊರಟಿವಿ. ಇವಾಗ ನಾನು ಯಾರಿಗಾರ ಬೇರೆಯವ್ರಿಗೆ ಕೊಟ್ಟಿದ್ದೆ ಹಸುವಾಗಿದ್ದವ್ರಿಗೆ ಅಂತೇಳಿ ಈ ಊರು ಕ್ರಾಸ್ ಮಾಡಿ ಈಗ ನೆಕ್ಸ್ಟ್ ಏನಿದ್ರು ಕೆರೆ ಹತ್ರ ತೋರಿಸ್ತೀನಿ ಬನ್ನಿ. ವೀಡಿಯೋ ಮಾಡೋಂಗೆ ತೋರಿಸ್ಬಿಡುತ್ತೆ. ತುಂಬ ನಿಜ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಇದು ನಮ್ಮೋನರು ಚಾನಲ್ ಓಪನ್ ಮಾಡಿ ನೋಡ್ರಿ. ಇಲ್ಲಿ ತಪ್ಪಾಗಲ್ಲ. ನಾವು ಮೀನು ಮರಿ ಅನ್ಲೋಡ್ ಆದಮೇಲೆ ಬಲೆ ಬಿಟ್ಟಿದ್ರು ಅವರು. ಮೀನು ಸಿಗ್ತಾವ ಅಣ್ಣ ಅಂತ ಕೇಳಿಕ್ಕೆ, ಅಣ್ಣ ಸಿಗ್ತಾವೆ ಬನ್ನಿ ಕೊಡ್ತೀನಿ ಅಂದ್ರೆ ಪಾಪ ಕರ್ಕೊಂಡು ಹೋದ್ರು. ಅವಾಗಿನ್ನೂ ಬಿಟ್ಟಿದ್ರು. ಏನು ಮಾಡ್ತೀರಾ, ನಮ್ಮ ಬ್ಯಾಗ್ ಹಾಕು ಒಂದು ಬಿಟ್ಟಿರಲಿಲ್ಲ. ಬಲೆ ಎಲ್ಲ ನಾವೇ ಎತ್ತಿ ಟ್ರೈ ಮಾಡಿ ನೋಡಿದ್ವಿ. ಇದೊಂದು ಬಿಟ್ಟಿರಲಿಲ್ಲ ನೋಡ್ರಿ. ಕೆರೆ ರಾಯಗಲ್ ನಿಯರು ನಲ್ಲಿ ಇದು ಯಾಗಲಿ ಅಂತ ಬರೋಲ್ಲ. ಗೊತ್ತಿದ್ದವ್ರು ಕಮೆಂಟ್ ಮಾಡಿ. ಅಮೌಂಟು ಎಲ್ಲ ಲೆಕ್ಕ ಮಾಡೋಕ್ಕೆ ಹೋಗಿದ್ದಾರೆ. ನಾನು ಇಲ್ಲೇ ಎಂಟ್ರೆನ್ಸಲ್ಲಿ ಗಾಡಿ ಸೈಡಿಗೆ ಹಾಕೊಂಡು ನಿಂತಿದ್ದೀನಿ. ಎಂಟ್ರೆನ್ಸ್ ಕೆರೆ ಇರೋ ಜಾಗದಲ್ಲಿ ಎಂಟ್ರೆನ್ಸ್ ಇದೆ, ಅಲ್ಲಿದ್ದೀನಿ. ಇವಾಗ ಬರ್ತಾರೆ ಏನಾದ್ರೂ ಜಾಗದಲ್ಲಿ ಎಂಟ್ರೆನ್ಸು ಗೊತ್ತಿದ್ದೀರಿ, ಅವ್ರವ್ರಿಗೆ ಗೊತ್ತಿರುತ್ತೆ. ಇನ್ನೂ ಬಂದಿಲ್ಲ. 8:15 ಆಯಿತು. ಕಾಲ್ ಮಾಡಿದ್ದಕ್ಕೆ ಬರ್ತೀನಿ ಹೋಗೋಣಿರಪ್ಪ ಅಂತ ಅಂದ್ರೆ ಇನ್ನೇನು ಬರ್ತಾರೆ 5 ನಿಮಿಷದಲ್ಲಿ. ಆಯಿತು. ಇವಾಗ ಹೊರಡ್ತೀವಿ. ಇವಾಗ ಮುಗಿತು ಕೆಲಸ ನೋಡಲ್ಲ.